ಹಲೋ ಗಾಯ್ಸ್, ಸ್ವಾಗತ ಎಲ್ಲರಿಗೂ ಕನ್ನಡ ಗೇಮಿಂಗಿಗೆ. ಇವಾಗ ನಾವು ಒಂದು ಹೊಸ ಚಾಲೆಂಜ್ ಮಾಡ್ತಾಯಿದ್ದೀವಿ. ಚಾಲೆಂಜ್ಗಿಂತ ಒಂದು ಹೊಸ ಕೆಲಸ ಅನ್ಬೋದು ಇದನ್ನು. ಯಾಕಂದರೆ ನಮ್ಮ ಫ್ರ್ಯಾಂಕ್ಲಿನ್ ಹತ್ರ ನಯಾ ಪೈಸಾ ದುಡ್ಡಿಲ್ಲ. ಬಂದಿದ್ದೆಲ್ಲ BMW ಸರ್ವೀಸಿಂಗಿಗೆ. ಆ BMW ಕದ್ದಿದ್ವಲ್ಲ ಲಾಸ್ಟ್ ವ್ಲಾಗ್ನಲ್ಲಿ ನಾವು, ಅದಕ್ಕೆಲ್ಲದಕ್ಕೂ ಅದಕ್ಕೆ ಹಾಕಿದ್ದಾನೆ. ಅದು ಬಚ್ಚಿಟ್ಟು ಇದ್ದಾನೆ. ಸೊ ಇವಾಗ ನಮ್ಮ ಫ್ರ್ಯಾಂಕ್ಲಿನ್ಗೆ ಹೊಸ ಬೈಕ್ ಬಂದಿದೆ. ಅದು ಯಾವುದೋ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ, ನೀವು ನೋಡಿ, ಓಕೆನಾ? ಸೊ ನಾವೇನು ಮಾಡ್ತೀವಿ ಅಂದರೆ, ಒಂದು ಟ್ಯಾಕ್ಸಿ ತೊಗೊಂಡಿದ್ದಾನೆ ಇವಾಗ ಫ್ರ್ಯಾಂಕ್ಲಿನ್ನು. ಟ್ಯಾಕ್ಸಿ ಡ್ರೈವ್ ಮಾಡಿಬಿಟ್ಟು ಆ ಬೈಕ್ನ ತೊಗೊಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಟೈಮ್ ಬಂದ್ಬಿಟ್ಟು ಇವಾಗ 7 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಮಾಡೋಣ ಅಂತ ಇದ್ದೀವಿ. ನೀವು ನೋಡಿ ಗೈಸ್, ಹೇಗೆ ಟ್ಯಾಕ್ಸಿ ಡ್ರೈವ್ ವರ್ಕ್ ಆಗುತ್ತೆ ಅಥವಾ ಎಷ್ಟು ದುಡ್ಡು ಮಾಡ್ತಾನೆ ಇವನು ಅಂತ. ಬನ್ನಿ ಹೋಗೋಣ. ಆಲ್ರೆಡಿ ಒಬ್ರು ಕಸ್ಟಮರ್ ಸಿಕ್ಕಿದ್ದಾರೆ ನಮಗೆ. Hey, what you got, dispatch? I got a pickup not too far from you. Sending you the address now. Yeah, I got that. ನಾನು ಅಡ್ರೆಸ್ ಕಳಿಸ್ತಾ ಇದ್ದಾನೆ. ಇಲ್ಲೇ ಎಲ್ಲೋ ಇದ್ದಾನೆ. ಓಕೆ ಹೋಗೋಣ ಗೈಸ್, ನಿಧಾನಕ್ಕೆ ಹೋಗೋಣ. Copy that. You should only be a block or two away. ಹೇಗೆ ಹೋಗೋಣ? ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು ಸನ್ರೈಸು ಲಾಸ್ ಆಂಟೋಸ್ನಲ್ಲಿ. ಹೋಗಪ್ಪ, ಆಯಿತು, ಹೋಗು. Wait, forget that. Something just came up. ಕ್ಯಾನ್ಸಲ್ ಮಾಡಿಬಿಟ್ಟ. ಏನು ಜನರಪ್ಪ ಇವರು, ಏನು ಕ್ಯಾನ್ಸಲ್ ಮಾಡಿಟ್ಟಿರ್ತಾರೋ. ಅಲ್ಲೋಡಿ, ಇನ್ನೂ ಜಾಮ್ ಆಯ್ತು ಅಲ್ಲಿ. ಇಲ್ಲೊಬ್ಬ ಸಿಕ್ಕಿದ್ರು ನಮಗೆ. ವಿಜಿಲೆಲ್ಲ ಹೊಡಿತಾನೆ. ಆಯ್ತು, ಹತ್ತಪ್ಪ, ಹತ್ತು. ಇವನು ರೇಟಿಂಗ್ ನೋಡಿ, ಬರೀ 3.4 ಇದೆ ಅಷ್ಟೇ. 3 ನಿಮಿಷದಲ್ಲಿ ಬೇರೆ ಇವನ್ನ ಕರ್ಕೊಂಡು ಹೋಗ್ಬಿಡ್ಬೇಕಂತೆ. ಸ್ಕ್ರ್ಯಾಚ್ ಆಯಿತು. ಬರೀ ಇಷ್ಟೇ ನಮ್ಮದು. ಆದರೂ ಇವಾಗ ಫ್ರ್ಯಾಂಕ್ಲಿನ್ಗೆ BMW S1000 RR ಇದ್ರೂ ಒಂದು ಡ್ರೀಮ್ ಬೈಕ್ ಅನ್ನೋದಿರತ್ತಲ್ಲ, ಅದು ಫ್ರ್ಯಾಂಕ್ಲಿನ್ಗೆ ಆ ಡ್ರೀಮ್ ಏನೇ ಆದ್ರೂ ಫುಲ್ಲು ಪೂರೈಸ್ಕೊಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ ನಮ್ಮ ಫ್ರ್ಯಾಂಕ್ಲಿನ್ನು. ಆ ಬೈಕ್ ನೋಡಿದ್ರೆ ನೀವು ಕಳೆದೋಗ್ತೀರಾ. ಹೇಳಿ ಕೇಳಿ ಇಂಡಿಯನ್ ಬೈಕ್ ಬೇರೆ ಅದು. ನೋಡಿ, ನಿಮಗೆ ಗೊತ್ತಾಗತ್ತೆ ಯಾವ ಬೈಕು ಅಂತ. ಸಿಗ್ನಲ್ ಬಿಟ್ಟಿದೆ, ಹೋಗ್ಗುರು. ಸಿಗ್ನಲ್ ಬಿಟ್ಟಿದೆ ತಾನೆ, ಜೀಬ್ರಾ ಕ್ರಾಸಿಂಗ್ ಮಾಡ್ತಾನೆ. ಹೋಗು ನನ್ನ ಮಕ್ಕಳ ಸೈಡಿಂದ ಹೋಗು. ಸಿಗ್ನಲ್ ಬಿಟ್ಟಿದ್ರು ನನ್ನ ಮಕ್ಕಳು ಬರುತ್ತಾರೆ. ಕಾಮನ್ ಸೆನ್ಸೇ ಇಲ್ಲ ಲಾಸ್ ಅಂತಸ್ ನನ್ನ ಜನರಿಗೆ. ಇಲ್ಲೊಂದು ಹೊಸ ರೂಲ್ ಬೇರೆ ಮಾಡಿಬಿಟ್ಟಿದ್ದಾರೆ. ಇಂಡಿಕೇಟ್ರ್ ಹಾಕಿಲ್ಲ ಅಂದರೆ ಲೆಫ್ಟು ರೈಟ್ಗೆ ತುಂಬ ಪ್ರಾಬ್ಲಮ್ ಮಾಡ್ತಾರೆ ಇಲ್ಲಿ ಪೊಲೀಸವರು. ಅದಕ್ಕೆ ನಾವು ನೋಡಿ ಫುಲ್ ಅಸಿಸ್ಟೇ ಇದೆ ನಮಗೆ. ಒಳಗಡೆ ಕೂತಿರೋ ನಿಂದಿರ ನೋಡೋಣ. ನನ್ನನ್ನೇ ಯಾಕೋ ನೋಡ್ತೀಯಾ ಟೋಪಿ ರಾಜ? ಏನು ಬಟ್ಟೆ ಎಲ್ಲ ಇಷ್ಟು ಗಲೀಜಾಗಿದೆ ನಿಂದು. ಅನಿಗೂ ಏನೋ ಹಾಕೊಂಡ್ಬಿಟ್ಟಿದ್ಯಾ? ಮುಂದೆ ನೋಡಲು, ಮುಂದೆ ನೋಡು ಮುಂದೆ. ಅಲ್ಲ, ಇವನು ಯಾವನೋ ತಿಕ್ಕಳು ನನ್ನ ಮಗ. ಟೈಮ್ ಬೇರೆ ಆಗೋಯ್ತು. ಕರ್ಕೊಂಡೋಗಿ ಕ್ಲೀನಾಗಿ ಬಿಡಬೇಕು ನಾವು ಇವಾಗ. ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಗೈಸ್. ಮಾಡಬೇಕು ಅಂತಲೇ ಎದುರಿಸ್ಬಿಟ್ಟೆ. ಹೋದ್ರು ಅಲ್ಲಿ ಬಿಡಿ, ಇಲ್ಲಿ ಫಾಲೋ ಮಾಡೋಣ. ಟಮ್ ಟಮ್ ಟಮ್. ನೋಡಿ, ನನ್ನ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಪೊಲೀಸವ್ರು ಏನಾದರೂ ಹಿಡಿದ್ರೆ ನನ್ನ ಗಾಡಿನೂ ಅಲ್ಲ, ಏನೂ ಹೋಗಲ್ಲ. ಟೈಮ್ ಬೇರೆ ಇಲ್ಲ. ಹೋಗೋ ಗುರು, ಆಯಿತು, ಯಾರೂ ನೋಡುತ್ತಿಲ್ಲ. ಸ್ಟಾಪ್ ಬಂತು, ಇಂಡಿಕೇಟ್ರ್ ಹಾಕಪ್ಪ. ಸಾರಿ ಗುರು, ಟಚ್ ಆಗಿಲ್ಲ, ಬಿಡು. ಇಳಿಯ. $7 ಇದು ಮಾಡ್ದ. ಪರವಾಗಿಲ್ಲ, ಟಿಪ್ ಕೊಟ್ಟ. ಒಳ್ಳೆಯವನು ಅವನು. ಬೈಬಾರ್ದಿತ್ತು ನಾನು. ಫಸ್ಟು ಹೋಗ್ಬಿಡಕ್ಕ ನೀನು. ಬರೀ ಇಂಥವ್ರೆ ಇಲ್ಲಿ. ರಿಚ್ ಏರಿಯಾ ಅಲ್ವಾ? ನೋಡಿ, ಇಲ್ಲಿಂದ ಇಲ್ಲಿಗೆ ನಡ್ಕೊಂಬರೋಕ್ಕಾಗಲ್ಲ ಇವ್ರಿಗೆ. ಯಾವುದೋ ಪಕ್ಕ ಹುಡುಗಿನೇ ಇದು. ಅದಕ್ಕೆ ನಾವೇ ಅಲ್ಲಿ ಹೋಗ್ಬೇಕು. ಏನೋ ಪ್ರಾಬ್ಲಮ್ ಇರೋದು. ಹೇಳ್ದೆ ತಾನೆ, ನಂಗೆ ಗೊತ್ತಿತ್ತು ಆಂಟಿಗಳ್ದೇ ಕೆಲಸ ಇದು ಅಂತ.
ಆಂಟಿ ಏನು ನಿಮ್ಮ ಮನೇಲಿ ಊಟ? ನಿಮ್ಮ ಮನೇಲಿ ಏನು ಆಂಟಿ ಇಷ್ಟು ಕರ್ಕಿದ್ದೀರಾ ನೀವು? ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಆಂಟಿ ಜಿಂಗಿ ಚಕ್ ಅಂದ್ಕೊಂಡು. ಓಹೋ ಆಯಿತು ಆಂಟಿ, ನಾನು ನಿಮ್ಮನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಬಿಟ್ಟು ರೋಡ್ ನೋಡ್ಕೊಂಡು ಓಡಿಸೋದೇ ಬೆಟ್ರು. ಆದರೂ ಫ್ರ್ಯಾಂಕ್ಲಿನ್ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಆ ಗಾಡಿ ಮಾತ್ರ ಏನು ಗಾಡಿ ಗುರು ಅದು. ಅಪ್ಪ $1000 ಇಲ್ಲ, ಆದರೂ ಇಂಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆ ಗಾಡಿಗೆ. ಯಾವ ಗಾಡಿ ಅಂತ ಗೊತ್ತಾಗತ್ತೆ. ಇಲ್ಲೇ ಇದೆ ಪ್ರೀಮಿಯಂ ಮೋಟರ್ಸು, ಆದರೆ ಇವಾಗ ಹೋಗೋಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ, ಹೋದರೆ ಅವಕಾಶವೂ ಇಲ್ಲ ಗಾಡಿ ತೊಗೊಳ್ಳೋದು. ಅದಕ್ಕೋಸ್ಕರ ಫುಲ್ಲು ಕ್ಯಾಶ್ ಎಸೆದ್ಬಿಟ್ಟು ಅವ್ನ ಮೂತಿ ಮೇಲೆ ಮತ್ತೆ ಡೆಲಿವರಿ ನಾವು ಅವತ್ತಿನ ದಿನಾನೇ ತೊಗೊಳ್ಳೋಣ ಗೈಸ್. ಕಸ್ಟಮ್ ನಂಬರ್ ಪ್ಲೇಟು ಹಾಕ್ಸೋಣ ಅದಕ್ಕೆ ಬೇಕಾದರೆ. ಆಲ್ರೆಡಿ ಎಷ್ಟೊಂದು ಜನ ಹುಡುಗರು ಗೊತ್ತಾಗಿಡ್ಬೋದು ಯಾವ ಗಾಡಿ ಏನು ಅಂತ, ಅಂದರೆ ನೀವೇ ನೋಡಿ ಗೊತ್ತಾಗತ್ತೆ. ಗಾಡಿ ಮಾತ್ರ ಸ್ಟಾಪು ಬಂತು. ಇಲ್ಲಿ ಅಮ್ಮ ಹೋಗ ಆಂಟಿ, $26 ಮಾಡ್ತಾನೇ ಇರೋದು ಗಾಯ್ಸ್ ಬೆಳಗಿಂದ. ಇಷ್ಟು ಟೈಮ್ ಇವಾಗ 10 ಗಂಟೆ. ನಾನು ಇದೊಂದು ಟ್ರಿಪ್ ಮಾಡಿಬಿಟ್ಟು ನೆಕ್ಸ್ಟು ತಿಂಡಿ ತಿನ್ನೋಕ್ಕೆಲ್ಲಾದರೂ ಹೋಗೋಣ, ಇಲ್ಲಾಂದರೆ ಬರೀ ಇದೇ ಆಯಿತು ಕೆಲಸ. ಗುರು ಓಹೋ 3 ಜನ ಫುಲ್ ಫ್ಯಾಮಿಲಿ. ಫುಲ್ಲು ದಡಿ ಫ್ಯಾಮಿಲಿ. ತಾತ ಹೆಂಡತಿ, ಇದು ಇವ್ರ ಮಗಳು ಅನ್ಕೊಂತಿನ್ನೋದು. ಹೆಂಗವ್ರು ನಡಿ ತಿನ್ಕೊಂಡು ಸರಿಯಾಗಿ ಡುಮ್ಮಕ್ಕೆ. ಈ ಲಾಸ್ ಆಂಟೋಸ್ನಲ್ಲಿ ವೆದರು ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಯಾವಾಗ ಏನಾಗತ್ತೆ ಏನೂ ಗೊತ್ತಾಗಲ್ಲ. ಕಸ್ಟಮರ್ ರೇಟಿಂಗೇ ಚೆನ್ನಾಗಿಲ್ಲ ಗುರು. 1.3 ರೆಡ್ ತೋರಿಸ್ತಾ ಇದೆ. ನನ್ನ ಮಕ್ಳಿಗೆ ಕಿರಿಕ್ ಪಾಟಿ ಇವ್ರು ಯಾರೋ ಸರಿಯಾಗಿ ಅವರೇ, ಬರೀ ಮೋಸ ಮಾಡೇ ಹೋಗ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಹಂಗೆ ಟ್ರೀಟ್ ಮಾಡೋದು, ಹಿಂಗೆ ಎತ್ತು ಬಿಸಾಕ್ಬೇಕು ಅಷ್ಟೇ. ಟೋಕಿಯೋ ಟ್ರಿಪ್ ಮಾಡೋಣ. ಕ್ಯಾಚಪ್ ಎಲ್ಲ ಬೇಡ. ಎಷ್ಟೊತ್ತಿ ಬಂದಿದ್ದ ಜಾಗಕ್ಕೆ ಬಂದು ಹೋಗಿದ್ದ ಜಾಗಕ್ಕೆ ಹೋಗ್ಬೇಕಪ್ಪ, ಬೇಜಾರು. ಆದರೂ ಈ ಗಾಡಿ ಏನಾದರೂ ಎಲ್ಲಾದರೂ ಗುದ್ದಿದ್ನೋ ನಾನು ಹೋಯ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂದರೆ ಇವ್ರ ರೇಟಿಂಗು ಚೆನ್ನಾಗಿಲ್ಲ. ಯಾಕೆ ಬೇಕು ಹೇಳಿ? ಬೇಡ, ಇವ್ರನ್ನ ಬಿಟ್ಬಿಟ್ಟೆ ಹಾಕಿಸ್ಕೊಳ್ಳೋಣ. ಏನೊಂದು 500 ಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ. ಇಲ್ಲಿ ನೋಡಿ ಗಾಯ್ಸ್, ಇದು ಚೈನೀಸ್ದಿದು ಏನೋ ಇದು, ಚೈನೀಸ್ದು ಒಟ್ಟಿನಲ್ಲಿ ಏನೋ ಇದೆ. ಯಾವುದೋ ಸ್ಲಮ್ನಲ್ಲಿ ಇರ್ತಾರೆ ಇವರು. ಅದಕ್ಕೆ ಸ್ಲಮ್ನಲ್ಲಿರೋರಿಗೆ ಹಿಂಗ. ಇಲ್ಲಿ ನೋಡಿ ಗಾಯ್ಸ್, ಅಲ್ಲಿ GTA 5 ಬರೋದಿದೆ ಮುಂದೆ ಬಿಲ್ಡಿಂಗ್ನಲ್ಲಿ. ಏನು ಸೈಕ್ ಆಗಿದೆಯಲ್ಲ. ಹೇ ಜಾಕಿ, ನಾನು ಫ್ರ್ಯಾಂಕ್ಲಿನ್ ಜಾಕಿ ಎಲ್ಲ ಕಣಲಿ. ಯಾ ಥ್ಯಾಂಕ್ ಯು. ಓಹೋ ಬೀಚ್ ನೋಡಕ್ಕೆ ಬಂದವರ ಇವರು. $11 ಟಿಪ್ ಕೊಟ್ಟರು ಗುರು. ಅಯ್ಯೋ, ಇಲ್ಲೇ ಯಾರೋ ಸಿಕ್ಕೇ ಬಿಟ್ರಲ್ಲಪ್ಪ. ಅಂದ್ರೆ ನಾವು ಇವಾಗ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿಬಿಟ್ಟು ತಿಂಡಿ ತಿನ್ನೋಕ್ಕೆ ಹೋಗೋಣ ಅಂದರೆ ಇಲ್ಲಿ ಯಾವುದೋ ಹತ್ರ ತಿನ್ನೋಕ್ಕೂ ಇಲ್ಲ. ಪಿಕ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಗೈಸ್. ಲೇಟಾಗಿ ಊಟ ತಿಂದರೆ ಏನಾಯ್ತಂತೆ. ಆನೆ ಬಂತು ಅಂದಾನೆ, ಯಾವ ಊರಾನೆ. ಕ್ಯಾಬು ವೀಲಿ ಹೊಡೆಯುತ್ತೆ, ವೀಲಿ ಹೊಡೆಯುತ್ತೆ ಕ್ಯಾಬು. ಪಿಕಪ್ಪೇ ತಗೊತಲ್ಲ ಕ್ಯಾಬು. ಏನು ಕೂತವಳಪ್ಪ, ಚೆನ್ನಾಗಿ ಪಿಜ್ಜಾ ಬರ್ಗರ್ ತಿಂದು. ಓಹೋ ಬೈಕು ನಾನು ತಗೊತೀನಿ ಇರುಗುರು. ಇವತ್ತು ರಾತ್ರಿ ಎಷ್ಟೊತ್ತಿಗೆ
ಸಾರಿ ಗುರು. ಏಯ್ ಯಾವ ಕಡೆಯಿಂದ ಬರೋದು ಆಂಟಿ? ಆಂಟಿಗಳಿಗೆ ಬಸ್ ಫ್ರೀ ಮಾಡಿದಾರೆ ತಾನೆ, ಬಸ್ನಲ್ಲಿ ಓಡಾಡಬೇಕು. ಕಾರ್ ಯಾಕೆ ತಗೊಂಡು ರೋಡಿಗೆ ಬರಬೇಕು? ಮೊದಲೇ ಟ್ರಾಫಿಕ್ನಲ್ಲಿ ತಲೆ ಕೆಟ್ಟೋಗಿರುತ್ತೆ, ಅದರಲ್ಲಿ ಆಂಟಿಗಳ್ದು ಬೇರೆ. ಇಲ್ಲಿ ಅಮ್ಮ ಫಸ್ಟು ಇಲ್ಲೇ ಯಾರೋ ಹತ್ತಂಗೆ ಇರ್ತಾ ಇದಾರಲ್ಲ ಗುರು. ಊಟ ತಿಂಡಿ ತಿನ್ನಕ್ಕೆ ಬಿಡ್ರೋ ನನಗೆ. ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಅದಕ್ಕೇನೋ ಓ ಓ ಓ ಅಣ್ಣ ಅಲ್ಲಿ ಕುತ್ಕೊಂಡವನು ತಾನೆ, ಮುಂದೆ ಬಂದು ಕುತ್ಕೊಂಬಾರಲ್ಲ, ಹಂಗೆ ಇರುತ್ತೆ. ಓ ಯಾರೋ ಶೇರ್ ಕ್ಯಾಬ್ ಇರೋದು. ಇರಾಕ ಆಯಿತು ಹೋಗ್ತೀನಿ. ಏನು ಒಳ್ಳೆ ಹತ್ತಾ ಇಲ್ವ ಅಲ್ಲಿ ಜನರು, ಬರೀ ಆಂಟಿಗಳು. ನಡ್ಕೊಂಡು ಹೋಗೋದಲ್ಲ, ಸ್ಕ್ರ್ಯಾಚ್ ಮಾಡಿದ್ಲು ಗಾಡಿನ. ಥೂ ಜನ್ಮಕ್ಕೆ ಏನು ನೋಡ್ತೀಯ ಸೋಡಾ ಬುಡ್ಡಿ? ಕ್ಲೀನಾಗಿ ಓಡಿಸ್ಕೊಂಡು ಹೋಗೋರನ್ನ ಕ್ಲೀನಾಗಿ ಓಡಿಸ್ಕೊಂಡು ಹೋಗೋಕೆ ಬಿಡಲ್ಲ. ಇದು ಲಾಸ್ಟ್ ಗಾಯ್ಸ್. ಇವಾಗ ನಾನು ಹೆವಿ ಹೊಟ್ಟೆ ಹಸಿತಾ ಇದೆ, ನಾನು ತಿಂಡಿ ತಿನ್ನಲೇಬೇಕು. ಅವ್ರು ಹತ್ತಾನೇ ಬಿಡ್ತಾನೇ ಇರಬೇಕು. ನಾನು ಒಪ್ಕೊತೀನಿ ಡ್ರೀಮ್ ಕಂಪ್ಲೀಟ್ ಮಾಡ್ಕೊಬೇಕು ಅಂತ, ಆದರೆ ಊಟದೆಲ್ಲ ತಿನ್ನಲೇಬೇಕು. ಯಾವಾಗ ಸಾಯ್ತೀವೋ ಯಾವಾಗ ಬದುಕ್ತೀವೋ. ಓಹೋ ಸದ್ಯ ಏನೂ ಆಗಿಲ್ಲ. ಆ ಕಡೆ ಮಾತ್ರ ಸ್ಕ್ರ್ಯಾಚ್ ಆಗೋಗಿದೆ, ಹೋಯ್ತು. ಅದಕ್ಕೊಂದು $30 ಇವತ್ತು ಓನರ್ ಇಸ್ಕೊಂಡ್ಬಿಡ್ತಾನೆ. ಅದ್ರ ಬದಲು ನಾನೇ ಒಂದು ಪೇಂಟ್ ಹೊಡೆದ್ಬಿಟ್ಟು, ಫ್ರ್ಯಾಂಕ್ಲಿನ್ ಮನೆ ಹತ್ರಪ್ಪ ಯಾರೋ ಇರೋದು ಇವರು. ಎಲ್ಲ ಆ ಕಡೆ ತೋರಿಸ್ತಾ ಇದೆಯಲ್ಲ ಮನೆ. ಏನು ಗೂಗಲ್ ಮ್ಯಾಪ್ಸ್ ಅಪ್ಪ. ಈ ಏರಿಯಾ ನನಗೆ ಗೊತ್ತು, ಅದಕ್ಕೆ ಬದುಕೊಂಡ್ರು. ಇಲ್ಲ ಅಂದಿದ್ರೆ ಮನೆ ಒಳಗಡೆ ತನಕ ಬಿಡಬೇಕು ನನ್ನ ಮಕ್ಕಳಿಗೆ. ಇಳಿರಪ್ಪ. ನನ್ನ ಮಕ್ಕಳ್ರೆ $2 ಟಿಪ್ ಕೊಡ್ತೀರಾ? $2? ಹಾಂ, ಎರಡು ನನ್ನ ಮಕ್ಕಳ್ರ. ಪೊಲೀಸ್ ಕೇಸ್ ಬೇರೆ ಆಗೋಯ್ತು ಗಾಯ್ಸ್. ಶಿಟ್. Sorry about that. ಈ ಕಾರ್ ಇಲ್ಲೇ ಇರಲಿ, ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೊತೀನಿ. ಇಲ್ಲ ಅಂದರೆ ನನ್ನ ಡ್ರೀಮ್ ಬೈಕು ಇಲ್ಲ, ಏನೂ ಇಲ್ಲ. ಕಂಟ್ರೋಲ್ ಮಾಡ್ಕೊಳ್ಳೋ ಫ್ರ್ಯಾಂಕ್ಲಿನ್, ಯಾಕೋ? ಓಹೋ ದುಡ್ಡು ಬಾ, ಏನು ದುಡ್ಡು ಇಟ್ಟಿದ್ರು, ಆದರೂ $2 ಕೊಡ್ತೀರಾ? ಕಂಜೂಸ್ ನನ್ನ ಮಕ್ಕಳ್ರ. ಟೋಟಲ್ ಎಷ್ಟಾಯ್ತು ನಮ್ಮದು? $2,000 ಆಗಿದೆ ಗಾಯ್ಸ್. ಇನ್ನು $10,000 ಮಾಡಿಬಿಟ್ರೆ ನಮ್ಮ ಗಾಡಿ ನಮಗೆ ಬಂತು. ಬರ್ತಾ ಇದ್ದಾರೆ ಪೊಲೀಸವ್ರು ಬೇರೆ. ಓಡೋ ರಾಜ, ಫ್ರ್ಯಾಂಕ್ಲಿನ್ನ ಓಡು, ಫ್ರ್ಯಾಂಕ್ಲಿನ್ನ. ಅದೇ ಒಂದು ಹೊಸ ಫೇಮಸ್ ಆಗೋಗಿದ್ದಾನಲ್ಲ ಯಾವನೋ ರಾಹುಲ್ಲ ಅಂತ, ಹಂಗೆ ಇವನು ಫ್ರ್ಯಾಂಕ್ಲಿನ್ನ ಅನ್ನೋನು. ಓಡು ರಾಜ ಫ್ರ್ಯಾಂಕ್ಲಿನ್, ಓಡು ಫ್ರ್ಯಾಂಕ್ಲಿನ್ನ. ಹೋದ್ರು ಪೊಲೀಸವರು. ಸದ್ಯ ಇಲ್ಲೇ ಇರ್ತಾರೆ ನೋಡಿ, ಇಲ್ಲ ಟ್ಯಾಪ್ನಲ್ಲಿ ಇರ್ತಾನೆ ಪೊಲೀಸರು ಇಲ್ಲಿ. ಆಂಟಿ ಪೊಲೀಸು ಶಾಟ್ಗನ್ ಇಟ್ಕೊಂಡು. ಹೋಗಮ್ಮ ಆಯಿತು. ಆಂಟಿ ಅಲ್ಲಿ ಡೆಡ್ ಬಾಡಿ ಬಿದ್ದಿದೆ, ಆದರೂ ಗೊತ್ತಾಗಿಲ್ಲ ಆಂಟಿಗೆ. ವೇಸ್ಟ್ ಆಂಟಿ. ಫಸ್ಟ್ ಇವಾಗ ಊಟ ತಿನ್ನಕ್ಕೆ ಹೋಗೋಣ ಗಾಯ್ಸ್. ಗಾಡಿ ಬೇಡ, ಮೇಲುಗಡೆ ಪೇಂಟೇ ಹೊಟ್ಟೋಗಿದೆ. ಪೊಲೀಸ್ ಕಾರ್ ನೋಡಿ, ಜಿಂಗಿ ಚಕ್ಕ ಫುಲ್ಲು. ತಿಂಡಿ ಎಲ್ಲಪ್ಪ ತಿನ್ನೋದು ಇವಾಗ. ಇಲ್ಲಿ ಯಾರು ಹಾಕ್ಕೊಂಡಿದ್ದಾರಪ್ಪ ನಮ್ಮಂತವ್ರು, ಸಾಕಿಷ್ಟು. ಪಾರ್ಕ್ ಮಾಡಿಬಿಟ್ಟು ಗಾಡಿನ. ಆಡಿ ನೋಡಿ. ಪಾರ್ಸು ನಂದೂ ಇದೆ ಬಿಡಿ, ನಂದು ಟೈಮ್ ಬರುತ್ತೆ. ತಿನ್ಬಿಟ್ಟು ಇಲ್ಲಿಂದ ಆಮೇಲೆ ನಿಧಾನಕ್ಕೆ ಹೊಟ್ಟೆ ಹಸಿತಾ ಇದೆ. ಓಡ ಫ್ರ್ಯಾಂಕ್ಲಿನ್ನ. ಎಂಟ್ರೆನ್ಸ್ ಎಲ್ಲಿಂದ ಬರೋದಕ್ಕೆ? ಅಲ್ಲಿಂದ ವೇಸ್ಟ್.
ಸ್ಮೋಕಿಂಗು ಸ್ಮೋಕು ತಿಂಡಿ ತಿನ್ನಕ್ಕೆ ಬಂದರೆ ಬರೀ ವಾಸನೆ ಓ ದಡಿಯಾ ಯಾಕೋ ನಿನಗೇನಾದರೂ ಮಾಡಿದ್ನಾ ಐ ಆಮ್ ಕಾಲಿಂಗ್ ದ ಕಾಪ್ಸ್ ನಿನಗೆ ಓಡು ಓಹೋ ಪೊಲೀಸ್ ಬರ್ತಾ ಇದಾರೆ ಹೋಗಲು ಓಡೋ ಫ್ರ್ಯಾಂಕ್ಲಿನ್ನ ಬಚ್ಚಿಟ್ಕೊಂಬಿಡೋಣ ಗಾಯ್ಸ್ ಇಲ್ಲಿ ಬರೀ ಇದೇ ಆಯಿತು ಬೆಳಗಿಂದ ಬಚ್ಚಿಟ್ಕೊಳ್ಳೋದು ಹೋಗೋದು ತಿಂಡಿ ತಿನ್ನೋಕ್ಕೆ ಆಗ್ತಾಯಿಲ್ಲ ನನಗೆ ಬಂದೇ ಬಿಟ್ರು ಇಲ್ಲೇ ಶೂಟೇ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಹೋಗ್ರೋ ಬೇಗ ನನ್ನ ಮಕ್ಕಳ್ರೆ ಯಾಕ್ರೋ ನನ್ನ ಹಿಂದೆ ಬೀಳ್ತೀರಾ ನಾನು ಏನು ತಪ್ಪು ಮಾಡಿದೆ ಇಬ್ಬರು ಜೀವ ಉಳಿಸ್ದೆ ಸಾಯಿಸ್ಬಿಟ್ಟೆ ಆದರೂ ಇದನ್ನ ನೋಡಿ ಎಷ್ಟೊಂದು ಜನ ಕಲಿತಾರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೋಗ್ರೋ ಏನು ಇಷ್ಟೊಂದು ಜನ ಬಂದ್ಬಿಟ್ರು ಒಬ್ಬನ ಹಿಡಿಯೋಕ್ಕೆ ಹೋಗ್ರು ಹೋಗ್ರಪ್ಪ ಬೇಗ ಫ್ರ್ಯಾಂಕ್ಲಿನ್ ಯಾಕೋ ನಿನ್ನ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಇವಾಗ ಫೈನಲಿ ತಿಂದಿದ್ದಾಯ್ತು ಇವಾಗ ನಮ್ಮದು ಹೊಟ್ಟೆನೂ ತುಂಬಿತು ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 4 ಗಂಟೆ ಆಗೋಯ್ತಾ ಏನೂ ದುಡ್ದಿಲ್ಲ ಇವತ್ತು ಶುರು ಮಾಡೋಣ ಇವಾಗ ಟ್ಯಾಕ್ಸಿ ವಾಪಸ್ ಇಲ್ಲ ಯಾರೋ ಸಿಕ್ಕಿದ್ರಪ್ಪ ಹೇಗೆ ಹೋಗೋ ಫ್ರ್ಯಾಂಕ್ಲಿನ್ನ ಬಾರ ಆಂಟಿ ಬನ್ನಿ ಒಳ್ಳೆ ರೇಟಿಂಗು ಇದೆ ಇವ್ರ ಮೇಲೆ ಜಾಸ್ತಿ ದುಡ್ಡು ಕೊಡ್ತಾರೇನೋ ಆ್ಯಂಬುಲೆನ್ಸಿಗೆ ಜಾಗ ಬಿಡ್ರು ಆ್ಯಂಬುಲೆನ್ಸ್ ಹೋಗ್ಲಿ ಫಸ್ಟ್ ಹೋಗಪ್ಪ ಆ್ಯಂಬುಲೆನ್ಸ್ ಓಡು ವೆರಿ ಗುಡ್ ಅರ ಪಾಪ ಎಮರ್ಜೆನ್ಸಿ ಇರುತ್ತೆ ಹೋಗಬೇಕು ಇಲ್ಲಿ ಜನರಿಗೆ ಅವ್ರಿಗಾಗಿರುತ್ತೆ ಬೇರೆಯವ್ರ ಬಗ್ಗೆ ಮನುಷ್ಯತ್ವನೇ ಇಲ್ಲ ಜನರಿಗೆ ಇದನ್ಯಾವನ ನೈಸ್ ರೈಡ್ ಅಂತಾನೆ ಆದರೂ ಆಂಟಿ ಸ್ಕ್ರ್ಯಾಚ್ ಮಾಡಿಬಿಟ್ರಲ್ಲ ಎದೆ ಮೇಲೆ ಸ್ಕ್ರ್ಯಾಚ್ ಆಗೋಯ್ತು ನನಗೆ ನಂದು ಅಲ್ಲ ಗಾಡಿ ನಾನು ಈ ಗಾಡಿನ ಇಟ್ಕೊಂಡು ಹೊಸ ಗಾಡಿ ತೊಗೊಬೇಕು ಅದು ಬಂದಿರೋದು ಇವಾಗ ಚಾಲೆಂಜ್ ಅಂದರೆ ಅದಕ್ಕೆ ಬೇಗ ಮಾಡ್ತಾ ಇದ್ದೀನಿ 7 ಗಂಟೆಗೆ ಬೇರೆ ಲಾಸ್ಟು ಗಾಯ್ಸ್ 7 ಗಂಟೆಗೆ ಎಷ್ಟಾಗತ್ತೋ ಅಷ್ಟು ಮಾಡಿಬಿಡ್ಬೇಕು ಓಹೋ ಪರ್ಸ್ ತಗೊಂಡೋಗ್ತೀಯ ಪರ್ಸು ಕೊಟ್ಬಿಡು ಪರ್ಸು ಕೊಟ್ಬಿಡು ದುಡ್ಡು ಇತ್ತು ಪರ್ಸಲ್ಲಿ ಈಗ ಆಂಟಿ ಒಂದೇ ನಿಮಿಷ ಇಲ್ಲೇ ಇರು ಬಂದೆ ತಗೊಳ್ಳಿ ಆಂಟಿ ಥ್ಯಾಂಕ್ಸ್ ಆಂಟಿ ಕೆಲಸ ಕೊಡೋಗ್ಬೇಕು ನಾನು ಇವಾಗ ಕ್ಯಾನ್ಸಲ್ಲೇ ಮಾಡಿಬಿಟ್ರು ಹೋಗಿ ಕಳ್ಳನ ಕಾಪಾಡೋಕ್ಕೆ ಆ್ಯಂಬುಲೆನ್ಸ್ ಬರುತ್ತಲ್ಲ ಎಂಥ ದೇಶನೋ ಇದು ಹೋಯ್ತು ದುಡ್ಡು ಅಯ್ಯೋ ಒಬ್ಬರು ಆದರೆ ಇನ್ನೊಬ್ರು ಏನು ಮಾಡೋದು ಜೀವನನೇ ಅಷ್ಟು ಹೋ ಸತ್ತೆ ನಾನು ಏನೋ ಯೋಚನೆ ಮಾಡ್ಕೊಂಬಂದ್ರೆ ಹಿಂಗೆ ಆಗೋದು ಇಂಡಿಕೇಟ್ರಿಗೆ ವರ್ಕ್ ಆಗ್ತಾ ಇಲ್ಲ ಗುರು ಮುಂದೆದು ಬಾರಮ್ಮ ಬೇಗ ಡುಮ್ಮ ಇಲ್ಲ ಸಾರಿ ಹುಡುಗಿನೇ ಫ್ರ್ಯಾಂಕ್ಲಿನ್ನ ಅನ್ಕೊಂಡು
ಹೊಸ ಗಾಡಿ ಬೇರೆ ಬಂದಿದೆ, ಅದ್ರಲ್ಲಿ ರೈಡಿಗೆ ಬೇರೆ ಹೋಗ್ಬೇಕು. ಇನ್ನು ಹಳೆ ಗಾಡಿ ಬೇರೆ ಫುಲ್ ಸರ್ವಿಸಿಂಗ್, ಫುಲ್ಲು ದುಡ್ಡು. Luck right there. ಗಾಡಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ಅದು ನಾನು ತೊಗೊಂಡು ಇಲ್ಲ, ಕದ್ದಿರೋದು ಗಾಡಿ ಅದು. ಆ ಗಾಡಿನಲ್ಲೂ ಒಂದು ರೈಡಿಗೆ ಹೋಗೋಣ ಬೇಗ. ಆದರೂ ಇವಾಗ ಹೊಸ ಗಾಡಿ ತೊಗೊಬೇಕಲ್ಲ ನಮ್ಮ ಫ್ರ್ಯಾಂಕ್ಲಿನ್ದು, ಅದೇ ಬಂದಿರೋದು ದೊಡ್ಡ ತಲೆನೋವು. ಹೋಗಮ್ಮ, ಸಾಕು ನನಗೆ ದುಡ್ಡು. ಸೊ ಗೈಸ್, ಫುಲ್ 10,000 ರೂಪಾಯಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? Call just came in. Who wants to do a pickup right now? ಸೊ ಗೈಸ್, ಫೈನಲಿ $10,040 ನಮ್ಮ ಫ್ರ್ಯಾಂಕ್ಲಿನ್ನು ದುಡ್ದಿದ್ದಾನೆ. ಇಷ್ಟು ದುಡ್ದಾದ್ಮೇಲೆ ಎಲ್ಲರೂ ಕಾಯ್ತಾ ಇರೋದೇನು, ಆ ಡ್ರೀಮ್ ಬೈಕ್ ಫ್ರ್ಯಾಂಕ್ಲಿನ್ದು ಯಾವುದು ಅಂತ. ಹೀಗೆ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ ಡ್ರೀಮ್ ಇನ್ನೂ ಇಂಡಿಯಾಯಿಂದ ಬಂದಿಲ್ಲ. ಆ ಡ್ರೀಮ್ ಬೈಕು ಬಂದಿದ್ದ ತಕ್ಷಣ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಬುಕ್ ಮಾಡಿಬಿಡೋಣ, ಟಾಪ್ ಎಂಡ್ ಗಾಡಿನ ಬುಕ್ಕೇ ಮಾಡಿಬಿಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ಬಾಯ್ ಬಾಯ್.